ನಮ್ಮ ಬ್ರಹ್ಮಾಂಡದಲ್ಲಿ ಲೆಕ್ಕವಿಲ್ಲದಷ್ಟು ಗ್ರಹಗಳಿವೆ. ಆದ್ರೆ ಅವುಗಳಲ್ಲಿ ತುಂಬಾನೇ ವಿಭಿನ್ನವಾದ ಗ್ರಹ ನಮ್ಮ ಭೂಮಿಯನ್ನ ತುಂಬಾನೇ ವಿಭಿನ್ನವಾಗಿ ಮಾಡುವುದು ಇಲ್ಲಿರುವ ಕೋಟ್ಯಾಂತರ ಜೀವರಾಶಿಗಳು. ಹಾಗೂ ಭೂಮಿಯ ಮೇಲೆ ಜೀವ ಹುಟ್ಟುವುದಕ್ಕೆ ಮುಖ್ಯವಾಗಿ ಬೇಕಾಗಿದ್ದದ್ದು ನೀರಿನ ಅತಿ ದೊಡ್ಡ ಭಂಡಾರ. ಆದ್ರೆ ರೀಸೆಂಟ್ ಆಗಿ ನಾಸಾ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡುತ್ತೆ. ಅದರಲ್ಲಿ ಹೇಳಿರುವ ಪ್ರಕಾರ ನಮ್ಮ ಸೌರ ಮಂಡಲದಲ್ಲಿನ ಒಂದು ಗ್ರಹದಲ್ಲಿ ನೀರಿನ ಒಂದು ದೊಡ್ಡ ಸಮುದ್ರವೇ ಕಂಡು ಬಂದಿದೆ. ಹೌದು, ನೀವು ಕೇಳಿದ್ದು 100ಕ್ಕೆ 100ರಷ್ಟು ನಿಜ. ಇದನ್ನ ನಾಸಾದ ವಿಜ್ಞಾನಿಗಳೇ ಖಚಿತಪಡಿಸಿದ್ದಾರೆ. ಈಗ ನೀವೆಲ್ಲರೂ ಥಿಂಕ್ ಮಾಡ್ತಿರಬಹುದು, ಅಷ್ಟಕ್ಕೂ ಅಂತಹ ಗ್ರಹ ಯಾವುದು ಅಂತ. ಅದು ಬೇರೆ ಯಾವ ಹೊಸ ಗ್ರಹ ಅಲ್ಲ, ಮನುಷ್ಯನ ಫ್ಯೂಚರ್ ಹೋಮ್ ಅಂತ ಕರೆಯಲ್ಪಡುವ ಈ ಮಂಗಳ ಗ್ರಹ. ಇದನ್ನ ಕೇಳಿ ಖಂಡಿತ ನೀವು ಶಾಕ್ ಆಗಿರ್ತೀರಾ. ಯಾವಾಗ್ಲೂ ಧೂಳಿನಿಂದ ಕೂಡಿರುವ ಈ ಮಂಗಳ ಗ್ರಹದಲ್ಲಿ ನೀರಿನ ಸಮುದ್ರ ಎಲ್ಲಿದೆ ಅಂತ. ಇಲ್ಲಿರುವ ಸಮುದ್ರ ನಮ್ಮ ಭೂಮಿಯಲ್ಲಿರೋ ತರ ನೆಲದ ಮೇಲಿಲ್ಲ, ಮತ್ತಿನ್ನೆಲ್ಲಿದೆ? ಎಲೋನ್ ಮಸ್ಕ್ ಅವರು ಹೇಳುವ ತರ ಫ್ಯೂಚರ್ ನಲ್ಲಿ ನಾವು ಮಂಗಳ ಗ್ರಹದಲ್ಲಿ ವಾಸ ಮಾಡುವುದಕ್ಕೆ ಸಾಧ್ಯವಾಗುತ್ತಾ ಅಥವಾ ಇಲ್ವಾ? ಈ ರೀತಿಯ ಮಂಗಳ ಗ್ರಹದ ರೋಚಕ ಸಂಗತಿಗಳ ಬಗ್ಗೆ ಈ ವಿಡಿಯೋದಲ್ಲಿ ನಿಮ್ಗೆ ತಿಳಿಸ್ಕೊಡ್ತೀನಿ. ಸೊ ಮಿಸ್ ಮಾಡದೆ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದ್ರೆ ಜಸ್ಟ್ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಾಕು. ಮೊದಲು ಮಂಗಳ ಗ್ರಹದ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ನಮ್ಮ ಸೌರ ಮಂಡಲದಲ್ಲಿ ಮಂಗಳ ಗ್ರಹವು ದೂರದ ವಿಷಯದಲ್ಲಿ ಸೂರ್ಯನಿಂದ 4ನೇ ಸ್ಥಾನದಲ್ಲಿದೆ. ಮಂಗಳ ಗ್ರಹದಲ್ಲಿ ಹೆಚ್ಚಾಗಿ ಐರನ್ ಆಕ್ಸೈಡ್ ಇರೋದ್ರಿಂದ ನೋಡುವುದಕ್ಕೆ ಈ ಗ್ರಹ ಕೆಂಪು ಬಣ್ಣದಲ್ಲಿ ಕಾಣುತ್ತೆ. ಅದಕ್ಕೆ ಇದನ್ನ ಕೆಂಪು ಗ್ರಹ ಎಂದು ಕೂಡ ಕರೀತಾರೆ. ನಮ್ಮ ಸೌರ ಮಂಡಲದಲ್ಲಿ 2 ತರಹದ ಗ್ರಹಗಳನ್ನ ನಾವು ನೋಡಬಹುದು. ಒಂದು ಟೆರೆಸ್ಟ್ರಿಯಲ್ ಪ್ಲಾನೆಟ್ಸ್ ಆದ್ರೆ ಮತ್ತೊಂದು ಗ್ಯಾಸಸ್ ಪ್ಲಾನೆಟ್ಸ್. ಅಂದ್ರೆ ಈ ಗ್ರಹಗಳು ಹೆಚ್ಚಾಗಿ ಗ್ಯಾಸ್ ಇಂದ ನಿರ್ಮಾಣವಾಗಿರುತ್ತೆ. ಇನ್ನು ಮಂಗಳ ಗ್ರಹದ ಬಗ್ಗೆ ಮಾತನಾಡಿದ್ರೆ ಭೂಮಿಯ ತರ ಇದು ಕೂಡ ಟೆರೆಸ್ಟ್ರಿಯಲ್ ಸರ್ಫೇಸ್ ಹೊಂದಿರುವ ಗ್ರಹ. ಈ ಗ್ರಹದ ಸರ್ಫೇಸ್ ನೋಡುವುದಕ್ಕೆ ಚಂದ್ರನಲ್ಲಿ ಕಾಣುವ ತರ ಕ್ರೇಟರ್ಸ್, ಭೂಮಿಯಲ್ಲಿರೋ ತರ ವಾಲ್ಕನೋಸ್, ಡೆಸರ್ಟ್ ಅಂಡ್ ಪೋಲಾರ್ ಐಸ್ ಕ್ಯಾಪ್ಸ್ ತರ ಕಾಣಿಸುತ್ತೆ. ನಿಮ್ಗೆ ಗೊತ್ತಾ, ಸೌರ ಮಂಡಲದಲ್ಲಿ ಅತಿ ಎತ್ತರವಾದ ಪರ್ವತ ಇರೋದು ಈ ಮಂಗಳ ಗ್ರಹದಲ್ಲೇ. ಅದನ್ನ ವಿಜ್ಞಾನಿಗಳು ಒಲಿಂಪಸ್ ಮೋನ್ಸ್ ಎಂದು ಕರೀತಾರೆ. ಇದರ ಜಿಯೋಲಾಜಿಕಲ್ ಫೀಚರ್ಸ್ ನ ಜೊತೆಗೆ ಮಂಗಳದ ರೊಟೇಷನ್ ಪೀರಿಯಡ್ ಅಂಡ್ ಸೀಸನಲ್ ಸೈಕಲ್ಸ್ ಕೂಡ ಆಲ್ಮೋಸ್ಟ್ ಭೂಮಿಯನ್ನ ಹೋಲುತ್ತೆ. ಮೊದಲಿನಿಂದಲೂ ಕೂಡ ಮಂಗಳದಲ್ಲಿ ಜೀವ ಇರುವಿಕೆಯ ಬಗ್ಗೆ ತುಂಬಾ ಜನ ವಿಜ್ಞಾನಿಗಳು ಹೇಳ್ತಾ ಇದ್ರು. ಅಂತರಿಕ್ಷದ ಬಗ್ಗೆ ವಿಜ್ಞಾನಿಗಳು ಯಾವಾಗ್ಲೂ ಹೊಸ ಹೊಸ ಅನ್ವೇಷಣೆಗಳನ್ನ ಮಾಡುತ್ತಲೇ ಇರ್ತಾರೆ. ಆದ್ರೆ ರೀಸೆಂಟ್ ಆಗಿ ವಿಜ್ಞಾನಿಗಳು ಇಲ್ಲಿಯವರೆಗೂ ಮಂಗಳ ಗ್ರಹದ ಮೇಲೆ ಮಾಡಿರುವ ರಿಸರ್ಚ್ ನಲ್ಲಿ ನಾವು ಒಂದು ದೊಡ್ಡ ಅನ್ವೇಷಣೆ ಮಾಡಿದ್ದೀವಿ ಎಂದು ಹೇಳಿಕೊಂಡಿದ್ದಾರೆ. ಅಂದ್ರೆ ಮಂಗಳ ಗ್ರಹದಲ್ಲಿ ಒಂದು ದೊಡ್ಡ ನೀರಿನ ಭಂಡಾರವನ್ನೇ ಕಂಡು ಹಿಡಿದಿದ್ದಾರೆ. ಮಂಗಳದ ಅಂಡರ್ ಗ್ರೌಂಡ್ ನಲ್ಲಿ ಎಷ್ಟೊಂದು ನೀರು ಇದೆ ಗೊತ್ತಾ? ಪೂರ್ತಿಯಾಗಿ ನೀರೆಲ್ಲ ಹೊರಗಡೆ ತೆಗೆದ್ರೆ ಇಡೀ ಮಂಗಳ ಗ್ರಹ 2 ಕಿಲೋಮೀಟರ್ ಆಳವಾದ ನೀರಿನಲ್ಲಿ ಮುಚ್ಚಿ ಹೋಗುತ್ತೆ. ಈಗ ನೀವೇ ಇಮ್ಯಾಜಿನ್ ಮಾಡ್ಕೊಳ್ಳಿ, ಮಂಗಳ ಗ್ರಹದಲ್ಲಿ ಎಷ್ಟೊಂದು ನೀರು ಸಿಕ್ಕಿದೆ ಅಂತ. ಇದೇ ಕಾರಣಕ್ಕೆ ಇದನ್ನ ಇಲ್ಲಿಯವರೆಗೂ ಮಂಗಳ ಗ್ರಹದಲ್ಲಿ ನಡೆದ ಅತಿ ದೊಡ್ಡ ಅನ್ವೇಷಣೆ ಎಂದು ವಿಜ್ಞಾನಿಗಳು ಹೇಳ್ತಿದ್ದಾರೆ. ಯಾಕಂದ್ರೆ ತುಂಬಾ ಸಮಯದಿಂದ ಮಂಗಳ ಗ್ರಹದಲ್ಲಿದ್ದ ರಹಸ್ಯ ಈಗ ಬಗೆಹರಿದಿದೆ. ಹಾಗೂ ಈ ಮಂಗಳ ಗ್ರಹ ಡ್ರೈ ಪ್ಲಾನೆಟ್ ಅಲ್ಲ ಅಂತ ಪ್ರೂವ್ ಆಗಿದೆ. ಇಲ್ಲಿ ಯೋಚನೆ ಮಾಡುವಂತಹ ವಿಷಯವೇನಂದ್ರೆ, ನಮ್ಗೆ ಮಂಗಳದಲ್ಲಿ ನೀರು ಇದೆ ಅಂತ ಹೇಗೆ ಗೊತ್ತಾಯ್ತು ಅಂತ. ಮೊದಲೇ ಮಂಗಳದಲ್ಲಿ ನೀರು ಇತ್ತು ಅಂತ ಹೇಳಲು ತುಂಬಾ ಸಾಕ್ಷಿಗಳು ವಿಜ್ಞಾನಿಗಳಿಗೆ ಸಿಕ್ಕಿವೆ. ಅದರಲ್ಲಿ ಮುಖ್ಯವಾದ 3 ಸಾಕ್ಷಿಗಳ ಬಗ್ಗೆ ತಿಳ್ಕೊಂಡ್ರೆ ಮಂಗಳದಲ್ಲಿ ನದಿ ಮತ್ತು ಸರೋವರಗಳು ಇದ್ವು ಅಂತ ನಮ್ಗೆ ತಿಳಿದು ಬರುತ್ತೆ. ಮೊದಲನೇದು ವ್ಯಾಲೀಸ್ ಅಂಡ್ ಫ್ಲೋ ಚಾನಲ್ಸ್ ನ ಒಂದು ನೆಟ್ವರ್ಕ್ ಮಂಗಳ ಗ್ರಹದಲ್ಲಿ ಕಂಡು ಬಂದಿದೆ. ಸಾಮಾನ್ಯವಾಗಿ ಭೂಮಿಯ ಮೇಲಿರುವ ಚಿಕ್ಕ ಚಿಕ್ಕ ನದಿಗಳು ಹರಿದು ಬಂದು ಒಂದು ದೊಡ್ಡ ನದಿಯನ್ನ ಸೇರುತ್ತೆ. ಸೇಮ್ ಅದೇ ತರಹದ ಸ್ಟ್ರಕ್ಚರ್ ಮಂಗಳ ಗ್ರಹದಲ್ಲಿ ಕೂಡ ಕಂಡು ಬಂದಿದೆ. ಎರಡನೇ ಸಾಕ್ಷಿ ಹೈಡ್ರೇಟೆಡ್ ಮಿನರಲ್ಸ್. ಮಂಗಳದಲ್ಲಿ ಕಂಡು ಬಂದ ಕೆಲವು ಮಿನರಲ್ಸ್ ಕೇವಲ ನೀರು ಇರುವ ಪ್ರದೇಶದಲ್ಲಿ ಮಾತ್ರವೇ ತಯಾರಾಗುತ್ತೆ. ಇದು ಕೂಡ ಮಂಗಳ ಗ್ರಹದಲ್ಲಿ ನೀರು ಇರೋದನ್ನ ಪ್ರೂವ್ ಮಾಡುತ್ತೆ. ಈ ಎಲ್ಲಾ ಮಾಹಿತಿಗಳು ಮಂಗಳ ಗ್ರಹದ ಮೇಲೆ ಕಳುಹಿಸಿರುವ ಆರ್ಬಿಟರ್ ಹಾಗೂ 2012ರಲ್ಲಿ ಮಾರ್ಸ್ ನ ಕ್ಯೂರಿಯಾಸಿಟಿ ರೋವರ್ ಕಂಡು ಹಿಡಿದಿದೆ. ಜೊತೆಗೆ ಮಂಗಳ ಗ್ರಹದಲ್ಲಿ ಒಂದು ಒಣಗಿರುವ ನೆಲವನ್ನ ಕೂಡ ಇದು ಕಂಡು ಹಿಡಿದಿದೆ. ಅದು ನೋಡುವುದಕ್ಕೆ ಏನ್ಷಿಯಂಟ್ ಸ್ಟ್ರೀಮ್ ಬೆಡ್ ಆಗಿತ್ತು. ಸ್ಟ್ರೀಮ್ ಬೆಡ್ ಅನ್ನೋದು ಕೇವಲ ಹರಿಯುವ ನೀರಿನಿಂದ ಮಾತ್ರವೇ ಕ್ರಿಯೇಟ್ ಆಗುತ್ತೆ. ಇದರಿಂದ ಮಿಲಿಯನ್ ವರ್ಷಗಳ ಹಿಂದೆ ಮಂಗಳ ಗ್ರಹದಲ್ಲಿ ತುಂಬಾನೇ ನೀರಿನ ಭಂಡಾರವಿತ್ತು ಅಂತ ತಿಳಿಯುತ್ತೆ. ಆದ್ರೆ ಮಂಗಳ ಗ್ರಹದ ಅಟ್ಮಾಸ್ಫಿಯರ್ ನಲ್ಲಿ ಬಂದ ಬದಲಾವಣೆಗಳಿಂದ ನೆಲದ ಮೇಲಿರುವ ನೀರೆಲ್ಲ ಆವಿಯಾಗಿ ಅಂತರಿಕ್ಷಕ್ಕೆ ಹೋಗಲು ಶುರು ಮಾಡುತ್ತೆ. ಉಳಿದ ನೀರು ಕೂಡ ನಿಧಾನವಾಗಿ ಅಂಡರ್ ಗ್ರೌಂಡ್ ನಲ್ಲಿ ಹೋಗಿ ಸೇರಿಕೊಳ್ಳುತ್ತೆ. ನಾಸಾದ ಇನ್ಸೈಟ್ ಲ್ಯಾಂಡರ್ ನ ಮೂಲಕ ಮಂಗಳದಲ್ಲಿ ಅಂಡರ್ ಗ್ರೌಂಡ್ ಓಷನ್ ಇರೋದಾಗಿ ತಿಳಿಯುತ್ತೆ. ಇನ್ಸೈಟ್ ಲ್ಯಾಂಡರ್ ಬಗ್ಗೆ ಹೇಳಬೇಕು ಅಂದ್ರೆ ಇದನ್ನ ನಾಸಾ ಮಂಗಳ ಗ್ರಹದ ಮೇಲೆ ಒಂದು ರಿಸರ್ಚ್ ಮಾಡೋದಕ್ಕೆ ಕಳಿಸಿತ್ತು. ಅದೇನಂದ್ರೆ ಮಂಗಳದ ಇಂಟರ್ನಲ್ ಸ್ಟ್ರಕ್ಚರ್ ಮೇಲೆ ಸ್ಟಡಿ ಮಾಡುವುದು ಇದರ ಮುಖ್ಯ ಉದ್ದೇಶವಾಗಿತ್ತು. ಅದ್ರ ಜೊತೆಗೆ ಮಂಗಳದ ಒಳಗಡೆ ನಡೆಯುವ ಸೈಸ್ಮಿಕ್ ಆಕ್ಟಿವಿಟಿ, ಹೀಟಿಂಗ್ ಎಫೆಕ್ಟ್ಸ್ ಹಾಗೂ ಇಂಟರ್ನಲ್ ಸ್ಟ್ರಕ್ಚರ್ ಮೇಲೆ ಸ್ಟಡಿ ಮಾಡಬೇಕಿತ್ತು. ಇದು 4 ವರ್ಷಗಳ ಕಾಲ ನಡಿಬೇಕಾಗಿದ್ದ ಮಿಷನ್. ಈ 4 ವರ್ಷದ ಸಮಯದಲ್ಲಿ 13,000ಕ್ಕೂ ಹೆಚ್ಚು ಭೂಕಂಪಗಳನ್ನ ಮಂಗಳ ಗ್ರಹದಲ್ಲಿ ಈ ಮಿಷನ್ ಕಂಡು ಹಿಡಿದಿದೆ. ಇಲ್ಲಿ ಯೋಚನೆ ಮಾಡಬೇಕಾದ ಸಂಗತಿ
ಸಂಗತಿ ಏನಂದ್ರೆ ಭೂಮಿಯಲ್ಲಿ ಬರುವ ಭೂಕಂಪಗಳಿಗೆ ಕಾರಣ ಟೆಕ್ಟೋನಿಕ್ ಪ್ಲೇಟ್ಸ್ ನ ಮೂವ್ಮೆಂಟ್ಸ್. ಆದ್ರೆ ಮಂಗಳದಲ್ಲಿ ಭೂಕಂಪಗಳು ಯಾಕೆ ಬರುತ್ತೆ? ಮಂಗಳದ ಮೇಲೆ ಬೀಳುವ ಆಸ್ಟ್ರಾಯ್ಡ್ ಗಳಿಂದ ಹಾಗೂ ರಬ್ಲಿಂಗ್ ಆಫ್ ದ ವಾಲ್ಕೋನಿಕ್ ಫೈಲ್ ನಿಂದ ಭೂಕಂಪನ ಉಂಟಾಗ್ತಾ ಇವೆ. ಈ ಎಲ್ಲಾ ಭೂಕಂಪಗಳಿಂದ ಬಿಡುಗಡೆಯಾದ ತರಂಗಗಳ ಮೂಲಕವೇ ವಿಜ್ಞಾನಿಗಳು ಮಂಗಳ ಗ್ರಹದ ಇಂಟರ್ನಲ್ ಸ್ಟ್ರಕ್ಚರ್ ಮೇಲೆ ಸ್ಟಡಿ ಮಾಡಿದ್ದಾರೆ. ಆದ್ರೆ ಈ ತರಂಗಗಳ ಮೂಲಕವೇ ಒಂದು ಅದ್ಭುತವಾದ ಅನ್ವೇಷಣೆ ಆಗುತ್ತೆ ಅಂತ ಯಾವ ವಿಜ್ಞಾನಿಗೂ ಕೂಡ ಗೊತ್ತಿರಲಿಲ್ಲ. ಈ ಲ್ಯಾಂಡರ್ ನಲ್ಲಿ ಒಂದು ಸಿಸ್ಮೋಮೀಟರ್ ಅನ್ನ ಕೂಡ ಅಳವಡಿಸಿದ್ರು. ಇದು ಭೂಕಂಪಗಳಿಂದ ಬಂದ ತರಂಗಗಳನ್ನ ರೆಕಾರ್ಡ್ ಮಾಡಿ ಮಂಗಳದ ಅಂಡರ್ ಗ್ರೌಂಡ್ ನಲ್ಲಿ ಏನಿದೆ ಅನ್ನೋದನ್ನ ಕಂಡುಹಿಡಿಯುತ್ತೆ. ಈ ಸೆಸ್ಮಿಕ್ ವೇವ್ಸ್ ನ ಸ್ಪೀಡ್ ಮತ್ತು ಬಿಹೇವಿಯರ್ ಅನ್ನ ಗಮನಿಸಿದಾಗ ಅದು ಯಾವ ಮೆಟೀರಿಯಲ್ ಇಂದ ಟ್ರಾವೆಲ್ ಮಾಡ್ತಾ ಇದೆ ಅಂತ ತುಂಬಾನೇ ಸುಲಭವಾಗಿ ತಿಳ್ಕೋಬಹುದು. ಅದಕ್ಕೆ ವಿಜ್ಞಾನಿಗಳು ಏನ್ ಮಾಡ್ತಾರೆ ಗೊತ್ತಾ? ಆ ಸೆಸ್ಮಿಕ್ ವೇವ್ಸ್ ನ ಡೇಟಾವನ್ನ ಕಲೆಕ್ಟ್ ಮಾಡಿ ಒಂದು ಜಿಯೋ ಫಿಸಿಕಲ್ ಮಾಡೆಲ್ ನಲ್ಲಿ ಆ ಡೇಟಾವನ್ನ ಹಾಕಿ ನೋಡಿದಾಗ ಮಂಗಳದ ಅಂಡರ್ ಗ್ರೌಂಡ್ ನಲ್ಲಿ ಫ್ರಕ್ಚರ್ಡ್ ಇಂಜಿನಿಯಸ್ ರಾಕ್ ನ ಒಂದು ಲೇಯರ್ ಕಾಣಿಸುತ್ತೆ. ಅಂದ್ರೆ ಇದೊಂದು ಗ್ರಾನೈಟ್ ಕಲ್ಲಿನ ಲೇಯರ್ ಆಗಿದೆ. ಆದ್ರೆ ಇದರ ಕೆಳಗಡೆ ತುಂಬಾನೇ ವಾಟರ್ ಸೋರ್ಸ್ ಇದೆ. ಅಷ್ಟಕ್ಕೂ ಅಂಡರ್ ಗ್ರೌಂಡ್ ನಲ್ಲಿ ನೀರು ಎಲ್ಲಿಂದ ಬಂತು ಅಂದ್ರೆ ಸೇಮ್ ನಮ್ಮ ಭೂಮಿಯ ಮೇಲಿರುವ ನೀರು ಹೇಗೆ ಅಂತರ್ಜಲವನ್ನ ಹೋಗಿ ಸೇರುತ್ತೋ ಅದೇ ರೀತಿಯಲ್ಲಿ ಮಿಲಿಯನ್ ವರ್ಷಗಳ ಹಿಂದೆ ಮಂಗಳದ ನೆಲದ ಮೇಲಿದ್ದ ಸಮುದ್ರಗಳ ನೀರು ನಿಧಾನವಾಗಿ ಅಂತರ್ಜಲವನ್ನ ಸೇರಿಕೊಂಡಿದೆ. ಸ್ವಲ್ಪ ಸಮಯದ ಮುಂಚೆನೆ ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳಿದ್ದೆ. ಇಲ್ಲಿ ನಮ್ಗೆ ಬರುವ ದೊಡ್ಡ ಸಮಸ್ಯೆ ಏನಂದ್ರೆ ಈ ಅಂತರ್ಜಲವನ್ನ ಹೊರಗಡೆ ಹೇಗೆ ತೆಗಿಬೇಕು ಅಂತ. ಯಾಕಂದ್ರೆ ವಿಜ್ಞಾನಿಗಳ ಪ್ರಕಾರ ಹೆಚ್ಚು ಕಡಿಮೆ 10 ರಿಂದ 20 ಕಿಲೋಮೀಟರ್ ಆಳದಲ್ಲಿ ಈ ನೀರಿನ ಭಂಡಾರ ಸಿಕ್ಕಿದೆ. ನಮ್ಗೆ ಸಿಕ್ಕಿರೋದು ಚಿಕ್ಕ ಪುಟ್ಟ ನೀರಿನ ಸೋರ್ಸ್ ಅಲ್ಲ. ನಾಸಾದ ರಿಪೋರ್ಟ್ ಪ್ರಕಾರ ಮಂಗಳದ ಅಂಡರ್ ಗ್ರೌಂಡ್ ನಲ್ಲಿ ಎಷ್ಟೊಂದು ನೀರು ಇದೆ ಅಂದ್ರೆ ಆ ನೀರನ್ನ ಪೂರ್ತಿಯಾಗಿ ಹೊರಗಡೆ ತೆಗೆದು ಮಂಗಳ ಗ್ರಹದ ಮೇಲೆ ಸುರಿದ್ರೆ ಸುಮಾರು 2 ಕಿಲೋಮೀಟರ್ ಅಷ್ಟು ಆಳವಾದ ಸಮುದ್ರ ಕ್ರಿಯೇಟ್ ಆಗುತ್ತೆ. ಅಂದ್ರೆ ಭೂಮಿಯ ಮೇಲೆ ಹೇಗೆ ಸಮುದ್ರಗಳು ಇವೆಯೋ ಅದೇ ರೀತಿಯಲ್ಲಿ ಮಂಗಳ ಗ್ರಹ ಕೂಡ ಸಮುದ್ರಗಳಿಂದ ತುಂಬಿ ಹೋಗುತ್ತೆ. ಇಷ್ಟೊಂದು ಆಳದಲ್ಲಿರುವ ನೀರನ್ನ ನಾವು ಹೊರಗಡೆ ತೆಗೆಯೋದಕ್ಕೆ ಹೇಗೆ ಸಾಧ್ಯ? ಇದಕ್ಕಾಗಿ ಕೆಲವು ಮಿಷನ್ ಗಳನ್ನ ಮಂಗಳ ಗ್ರಹದ ಮೇಲೆ ನಾವು ತೆಗೆದುಕೊಂಡು ಹೋಗ್ಬೇಕು. ಮೊದಲಿಗೆ ಪವರ್ಫುಲ್ ಆದ ಡ್ರಿಲ್ಲಿಂಗ್ ಮಷಿನ್ ಬೇಕು. ಇದು ಹೆಚ್ಚು ಕಡಿಮೆ 20 ಕಿಲೋಮೀಟರ್ ಆಳದವರೆಗೂ ಡ್ರಿಲ್ ಮಾಡುವ ಸಾಮರ್ಥ್ಯವನ್ನ ಹೊಂದಿರಬೇಕು. ಇದರಿಂದ 20 ಕಿಲೋಮೀಟರ್ ಆಳದವರೆಗೂ ಒಂದು ಪೈಪ್ ಲೈನ್ ಅನ್ನ ನಾವು ಕ್ರಿಯೇಟ್ ಮಾಡಬೇಕು. ಎರಡನೆಯದು ಒಂದು ಪವರ್ಫುಲ್ ಆದ ಮೋಟಾರ್ ಬೇಕು ಹಾಗೂ ಅದಕ್ಕೆ ಎನರ್ಜಿ ಸಪ್ಲೈ ಬೇಕು. ಯಾಕಂದ್ರೆ 20 ಕಿಲೋಮೀಟರ್ ಆಳದಲ್ಲಿರುವ ನೀರನ್ನ ಗ್ರಾವಿಟಿಗೆ ವಿರುದ್ಧವಾಗಿ ಮೇಲೆ ತರಬೇಕು ಅಂದ್ರೆ ಮೋಟಾರ್ಗೆ ತುಂಬಾನೇ ಎನರ್ಜಿ ಬೇಕಾಗುತ್ತೆ. ಅಷ್ಟೊಂದು ಎನರ್ಜಿಯನ್ನ ಸಪ್ಲೈ ಮಾಡೋದು ಸದ್ಯದ ಮಟ್ಟಿಗೆ ಇಂಪಾಸಿಬಲ್. ಕೊನೆಗೆ ಒಂದು ಪ್ರೊಟೆಕ್ಟಿವ್ ಇನ್ಫ್ರಾ ಸಿಸ್ಟಮ್ ಕೂಡ ಬೇಕು. ಯಾಕಂದ್ರೆ ಅಂಡರ್ ಗ್ರೌಂಡ್ ನಲ್ಲಿರುವ ನೀರನ್ನ ಮತ್ತೆ ಮಂಗಳದ ಓಪನ್ ಏರಿಯಾದಲ್ಲಿ ಇಟ್ರೆ ಆ ನೀರು ಕುಡಿಯೋದಕ್ಕೆ ಯೋಗ್ಯವಾಗಿ ಇರೋದಿಲ್ಲ. ಇಲ್ಲಾಂದ್ರೆ ಆವಿಯಾಗಿ ಅಂತರಿಕ್ಷವನ್ನ ಹೋಗಿ ಸೇರುತ್ತೆ. ಈಗ ಎಲ್ಲರಿಗೂ ಬರುವ ಡೌಟ್ ಏನಂದ್ರೆ ಭೂಮಿಯ ಮೇಲೆ ಇಷ್ಟೊಂದು ನೀರು ಇರ್ಬೇಕಾದ್ರೆ ಬೇರೆ ಗ್ರಹದಲ್ಲಿರುವ ನೀರಿನ ಅವಶ್ಯಕತೆ ನಮ್ಗೇನಿದೆ? ಖಂಡಿತ ಇದೆ. ಯಾಕಂದ್ರೆ ಮಾನವ ಭೂಮಿಯ ಜೊತೆಗೆ ಬೇರೆ ಗ್ರಹಗಳಲ್ಲಿ ಕೂಡ ವಾಸ ಮಾಡುವ ಪ್ರಯತ್ನ ಮಾಡ್ತಿದ್ದಾನೆ. ನೀವೆಲ್ಲರೂ ಕೇಳಿರ್ತೀರಾ ಎಲೋನ್ ಮಸ್ಕ್ ಅವರು ಇನ್ನು ಕೆಲವೇ ವರ್ಷಗಳಲ್ಲಿ ಮಂಗಳ ಗ್ರಹಕ್ಕೆ ಮನುಷ್ಯರನ್ನ ಕರೆದುಕೊಂಡು ಹೋಗ್ತೀನಿ ಅಂತ ಆಗಾಗ ಹೇಳ್ತಾ ಇದ್ದಾರೆ. ಒಂದು ವೇಳೆ ಅವರ ಮಾತು ನಿಜವಾಗಿ ಮನುಷ್ಯರು ಮಂಗಳ ಗ್ರಹದಲ್ಲಿ ವಾಸ ಮಾಡುವುದಕ್ಕೆ ಹೋದ್ರೆ ಭೂಮಿಯಿಂದ ಆಹಾರ ಮತ್ತು ನೀರನ್ನ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. ಯಾಕಂದ್ರೆ ಭೂಮಿಯಿಂದ ಯಾವ್ದಾದ್ರು 1 kg ವಸ್ತುವನ್ನ ಮಂಗಳದ ಮೇಲೆ ತೆಗೆದುಕೊಂಡು ಹೋಗಲು ಪ್ರೆಸೆಂಟ್ $2 ಲಕ್ಷ ಖರ್ಚಾಗುತ್ತೆ. ಅಂದ್ರೆ 1.5 ಕೋಟಿ ರೂಪಾಯಿಗಳು ಬೇಕಾಗುತ್ತೆ. ಇದರಿಂದ ನಿಮ್ಗೆ ಅರ್ಥವಾಗಿರ್ಬೇಕು ಭೂಮಿಯಿಂದ ಮಂಗಳ ಗ್ರಹಕ್ಕೆ ವಸ್ತುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವುದು ಎಷ್ಟೊಂದು ಕಷ್ಟವಾದ ಕೆಲಸ ಅಂತ. ತೂಕ ಜಾಸ್ತಿ ಆಗುತ್ತಾ ಹೋದಂತೆ ಟ್ರಾನ್ಸ್ಪೋರ್ಟ್ ನ ಖರ್ಚು ಕೂಡ ಡಬಲ್ ಆಗುತ್ತಾ ಹೋಗುತ್ತೆ. ಎಲೋನ್ ಮಸ್ಕ್ ಅವರ ಸ್ಪೇಸ್ ಎಕ್ಸ್ ಕಂಪನಿ ಈ ಟ್ರಾನ್ಸ್ಪೋರ್ಟೇಷನ್ ಖರ್ಚನ್ನ ಆದಷ್ಟು ಕಡಿಮೆ ಮಾಡೋದಕ್ಕೆ ಪ್ರಯತ್ನಿಸ್ತಾ ಇದೆ. ಎಲೋನ್ ಮಸ್ಕ್ ಹೇಳುವ ಪ್ರಕಾರ ಮಂಗಳದ ಮೇಲೆ ವಸ್ತುಗಳನ್ನ ಟ್ರಾನ್ಸ್ಪೋರ್ಟ್ ಮಾಡುವುದಕ್ಕೆ 1 kgಗೆ ಕೇವಲ $130 ಹಣವನ್ನ ಖರ್ಚು ಆಗೋ ತರ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇದು ಕೇವಲ ಅವರ ಯೋಚನೆ ಅಷ್ಟೇ. ಇದು ಯಾವಾಗ ಸಾಧ್ಯವಾಗುತ್ತೋ ಗೊತ್ತಿಲ್ಲ. ಒಂದು ವೇಳೆ ಸಾಧ್ಯವಾಗದೆ ಕೂಡ ಇರಬಹುದು. ಇದಕ್ಕೆ ಯಾವುದೇ ಗ್ಯಾರಂಟಿ ಅಂತೂ ಇಲ್ಲ. ಮನುಷ್ಯನಿಗೆ ಆಹಾರಕ್ಕಿಂತ ಮುಖ್ಯವಾಗಿ ಬೇಕಾಗಿರೋದು ನೀರು. ಮನುಷ್ಯ ಆಹಾರ ಇಲ್ಲದೆ ಹೆಚ್ಚು ಕಡಿಮೆ 30 ರಿಂದ 70 ದಿನಗಳ ಕಾಲ ಬದುಕಬಲ್ಲನು. ಆದ್ರೆ ನೀರು ಇಲ್ಲದೆ ಕೇವಲ 3 ರಿಂದ 7 ದಿನಗಳಲ್ಲೇ ಸತ್ತು ಹೋಗ್ತಾನೆ. ಅದಕ್ಕೆ ವಿಜ್ಞಾನಿಗಳು ಅಂತರಿಕ್ಷದಲ್ಲಿ ಮೊದಲು ಹುಡುಕೋದು ನೀರನ್ನ, ನಂತರವೇ ಇತರೆ ವಸ್ತುಗಳ ಕಡೆ ಗಮನ ಕೊಡ್ತಾರೆ. ಸೊ ದಟ್ ವಾಸ್ ದ ಇನ್ಫೋ ಮೈ ಡಿಯರ್ ಥಿಂಕರ್ಸ್. ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.